ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಡಿಸೆಂಬರ್ 25ರ ನಂತರ ಧನಸು ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ರಹಸ್ಯ ಪವಾಡ ಬಾಗಿಲು ತೆರೆಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯ ಆಗಮನ ಹೆಚ್ಚು ಸಂತೋಷವನ್ನ, ನೆಮ್ಮದಿಯನ್ನ, ತೃಪ್ತಿಯನ್ನ ತರುತ್ತದೆ. ಈ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯವನ್ನ ಬದಲಾಯಿಸುವ ಶಕ್ತಿಯನ್ನ ಹೊಂದಿರಬಹುದು. ಅವರು ನಿಮ್ಮ ಸ್ನೇಹಿತರಾಗಿರಬಹುದು, ಮಾರ್ಗದರ್ಶಕರಾಗಿರಬಹುದು, ವಿಶೇಷ ಸಂಬಂಧ ಹೊಂದಿರುವಂತಹ ಶುಭ ವ್ಯಕ್ತಿ ಆಗಿರಬಹುದು. ನೀವು ಹುಡುಕಾಡುತ್ತಿದ್ದ ಉತ್ತರಗಳಿಗೆ ದಾರಿ ತೋರಿಸುವಂತಹ ಸೂಚನೆಗಳು ಈ ಹೊಸ ವ್ಯಕ್ತಿಯ ಮುಖಾಂತರ ನಿಮ್ಮ ಜೀವನದ ಬೆಳಕನ್ನು ತರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಧನಸು ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಈ ರಹಸ್ಯ ಬದಲಾವಣೆಯ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಧನಸು ರಾಶಿಯವರು ಮೂಲತಃ ಆಶಾವಾದಿಗಳು ಮತ್ತು ವಿಶಾಲ ಮನೋಭಾವದವರು. ಗುರುಗ್ರಹದ ಆಧಿಪತ್ಯದಲ್ಲಿರುವ ಇವರು ಯಾವಾಗಲೂ ದೊಡ್ಡದಾಗಿ ಯೋಚಿಸುತ್ತಾರೆ ಮತ್ತು ಒಳ್ಳೆಯದೇ ಆಗುತ್ತದೆ ಎಂಬ ನಂಬಿಕೆಯಲ್ಲಿ ಬದುಕುತ್ತಾರೆ. ಆದರೆ ಕಳೆದ ಕೆಲವು ಸಮಯದಿಂದ ಇವರ ಈ ಆಶಾವಾದಕ್ಕೆ ಪೆಟ್ಟು ಬೀಳುವಂತಹ ಕೆಲ ಘಟನೆಗಳು ನಡೆದಿದ್ದವು. ಅಂದುಕೊಂಡ ಕೆಲಸಗಳು ಕೈಗೂಡದೇ ಇರುವುದು, ಅನವಶ್ಯಕ ಪ್ರಯಾಣಗಳಿಂದ ಸುಸ್ತು ಮತ್ತು ಭವಿಷ್ಯದ ಬಗ್ಗೆ ಒಂದು ರೀತಿಯ ಅನಿಶ್ಚಿತತೆ ತೊಂದರೆಗಳು ಕಾಡುತ್ತಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಎಲ್ಲೋ ಒಂದು ಕಡೆ ಅದೃಷ್ಟ ಕೈಕೊಡುತ್ತಿದೆ ಎಂಬ ಭಾವನೆ ಇವರ ಮನಸ್ಸಿನಲ್ಲಿ ಮೂಡಿತ್ತು. ಆದರೆ ಈಗ ಈ ಕಠಿಣ ದಿನಗಳು ಮುಗಿಯುವ ಸಮಯ ಬಂದಿದೆ. ಡಿಸೆಂಬರ್ 25ರ ನಂತರ ಈ ರಾಶಿಯವರಿಗೆ ಜೀವನದಲ್ಲಿ ಒಂದು ದೊಡ್ಡ ರಹಸ್ಯ ಪವಾಡ ನಡೆಯುತ್ತದೆ. ಅದು ಅವರ ಬದುಕಿನ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ತರುತ್ತದೆ. ಡಿಸೆಂಬರ್ 25ರ ನಂತರ ಧನಸು ರಾಶಿಯವರ ಪಾಲಿಗೆ ಒಂದು ಹೊಸದಾದ ಅಧ್ಯಾಯ ಪ್ರಾರಂಭವಾಗುತ್ತೆ. ಈ ದಿನದ ನಂತರ ಗ್ರಹಗಳ ಚಲನೆಯಲ್ಲಿ ಆಗುವಂತಹ ಬದಲಾವಣೆ ಇವರ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಸಂಚಲನವನ್ನು ಉಂಟು ಮಾಡುತ್ತೆ. ಇದನ್ನು ರಹಸ್ಯ ಪವಾಡ ಎಂದು ಕರೆದರೆ ತುಂಬಾ ಕಾರಣಗಳು ಇದೆ. ಅದೇ ರೀತಿಯಾಗಿ ಇವರು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಅತ್ಯುತ್ತಮ ಲಾಭವನ್ನ ಕಂಡುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಧನಸು ರಾಶಿಯವರು ಬಹಳಷ್ಟು ಅದೃಷ್ಟವಂತರು. ಇದೇ ಯಾವುದೇ ಮುನ್ಸೂಚನೆ ಇಲ್ಲದೆ ಅನಿರೀಕ್ಷಿತವಾಗಿ ಸಂಭವಿಸುತ್ತಿರುವಂತಹ ಇವರ ದಾರಿಗೆ ಅಡ್ಡಲಾಗಿ ನಿಂತಿದ್ದ ಅಡೆತಡೆಗಳು ತಾವಾಗಿ ಸರಿದು ಹೋಗುತ್ತದೆ. ಇವರ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ದೂರವಾಗಿ ಒಂದು ಸ್ಪಷ್ಟತೆ ಸಿಗುತ್ತದೆ. ಧನಸು ರಾಶಿಯವರಿಗೆ ಸ್ವಾತಂತ್ರ್ಯ ಅಂದ್ರೆ ತುಂಬಾ ಇಷ್ಟ. ಈ ಪವಾಡ ಅವರಿಗೆ ಆರ್ಥಿಕವಾಗಿ ಮತ್ತು ಮಾನಸಿಕ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೆ. ಈ ಪವಾಡದ ಮುಖ್ಯ ಅಂಶವೆಂದರೆ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ. ಧನಸು ರಾಶಿಯವರು ಜ್ಞಾನಿಗಳು, ಅಂದರೆ ಆ ಜ್ಞಾನವನ್ನು ಸರಿಯಾಗಿ ಬಳಸಿಕೊಳ್ಳಲು ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಈಗ ಸಮಯ ಬದಲಾಗಿದೆ, ಸಮಯ ಕೂಡಿ ಬಂದಿದೆ. ಪ್ರಕೃತಿಯ ಇವರ ಪರವಾಗಿ ನಿಂತು ಇವರು ಮುಟ್ಟಿದ್ದೆಲ್ಲವನ್ನ ಬಂಗಾರ ಮಾಡುವಂತಹ ಯೋಗವನ್ನ ಕರುಣಿಸುತ್ತಿದ್ದಾರೆ. ಸಮಾಜದಲ್ಲಿ ಉತ್ತಮವಾದ ಗೌರವ ಹೆಚ್ಚಿಗೆ ಆಗುತ್ತೆ. ಇದುವರೆಗೂ ಇವರನ್ನ ಕಡೆಗಾಣಿಸಿದವರು ಉತ್ತಮವಾಗಿ ಇವರ ಸಲಹೆಗಾಗಿ ಕಾಯುವಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇದೆ. ಇವರ ಶಿಕ್ಷಣ, ಸಲಹೆಗಾರಿಕೆ, ಕಾನೂನು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಧನಸು ರಾಶಿಯವರಿಗೆ ಸುವರ್ಣ ಯುಗ. ಈ ಹೊಸ ವ್ಯಕ್ತಿಯ ಸಂಪರ್ಕ ಇವರಿಗೆ ವಿದೇಶಕ್ಕೆ ಹೋಗುವಂತಹ ಯೋಗವನ್ನ ತಂದುಕೊಡುತ್ತೆ. ಉತ್ತಮವಾದ ಯಶಸ್ಸು ಕಾಣುವ ಯೋಗ ಕೂಡಿ ಬರಬಹುದು. ಮುಖ್ಯವಾಗಿ ಧನಸು ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡುವ ಅವಕಾಶ ಸಿಗ್ತಾ ಹೋಗುತ್ತೆ. ಈ ರಾಶಿಯವರ ಕನಸುಗಳು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದ ಸಂದರ್ಭ ಆ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ನೀವು ಅಂದುಕೊಳ್ಳದೆ ಇರುವಂತಹ ಕೆಲಸಗಳಲ್ಲೂ ಕೂಡ ವಿಪರೀತವಾದ ಲಾಭವನ್ನ ಕಂಡುಕೊಳ್ಳಬಹುದು. ಧನಸು ರಾಶಿಯವರಿಗೆ ಡಿಸೆಂಬರ್ 25ರ ನಂತರ ಜೀವನದಲ್ಲಿ ಒಂದು ವಿಶೇಷವಾದ ವ್ಯಕ್ತಿಯ ಬದಲಾವಣೆಗೆ ಕಾರಣವಾಗಲಿದ್ದಾರೆ. ಈ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಬೆಳಕು ತರುತ್ತಾರೆ. ಅದೇ ರೀತಿ ಆತ್ಮವಿಶ್ವಾಸವನ್ನ ಜಾಗೃತಗೊಳಿಸಲು ಮತ್ತು ದೇವರ ಪವಾಡದಂತೆ ನಿಮ್ಮ ದಾರಿಯನ್ನ ತಿರುಗಿಸಲು ಕಾರಣವಾಗ್ತಾರೆ. ಇವರು ನಿಮ್ಮನ್ನ ತಿಳಿದುಕೊಳ್ಳುವವರು, ನಿಮ್ಮಲ್ಲಿ ಅಡಗಿರುವ ಶಕ್ತಿಯನ್ನ ಹೊರತೆಗೆಯುವರು, ನಿಮ್ಮ ಜೀವನಕ್ಕೆ ಹೊಸ ಅರ್ಥ ನೀಡುವಂತವರು. ಧನಸು ರಾಶಿಯವರು ಈ ವ್ಯಕ್ತಿಯಿಂದ ಪಡೆಯುವ ಬೆಂಬಲ, ಪ್ರೇರಣೆ ಮತ್ತು ದೈವಿಕ ಸ್ಪರ್ಶದಂತೆ ಆಗುವಂತಹ ಬದಲಾವಣೆಗಳು ಇವರನ್ನ ಖಂಡಿತವಾಗಿ ಕೂಡ ಒಂದು ಉತ್ತಮವಾದ ಒಂದು ಶಕ್ತಿಯನ್ನಾಗಿ ರೂಪಿಸುತ್ತದೆ. ಇವರು ಯಾವುದೇ ಕೆಲಸಕ್ಕೂ ಕೂಡ ಎದುರುವಂತಹ ವ್ಯಕ್ತಿಗಳಾಗಿರೋದಿಲ್ಲ. ಇವರ ನೇರ ನುಡಿ ಇವರ ಬದುಕಿನ ಸಿದ್ಧಾಂತವಾಗಿರುತ್ತೆ. ಆದರೆ ಕಳೆದ ಕೆಲವು ಸಮಯದಿಂದ ಧನಸು ರಾಶಿಯವರ ಬದುಕು ಸಮಯ ಪರೀಕ್ಷಾ ಕಾಲಘಟ್ಟದಲ್ಲಿ ಸಾಗುತ್ತಿದೆ ಎಂದರೆ ತಪ್ಪಾಗಲಾರದು. ತಾವು ನಂಬಿದ ಸತ್ಯವೇ ತಮಗೆ ಮುಳುವಾಗಿ ಪರಿಣಮಿಸಬಹುದು. ಒಳ್ಳೆಯದನ್ನು ಮಾಡಲು ಹೋಗಿ ಕೆಟ್ಟ ಹೆಸರು ಬಂದಿರಬಹುದು, ಅಥವಾ ಅರ್ಹತೆ ಇದ್ದರೂ ಸೂಕ್ತವಾದ ಸ್ಥಾನಮಾನ ಸಿಗದೆ ಮೂಲೆ ಗುಂಪಾಗಿರುವಂತಹ ಭಾವನೆ ಇವರನ್ನ ಕಾಡುತ್ತಿರಬಹುದು. ಮನಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡುವ ಕನಸಿದ್ದರೂ ಯಾವುದೋ ಒಂದು ಕಾಣದ ಶಕ್ತಿ ಇವರನ್ನ ಕಾಲನ ಹಿಡಿಯುತ್ತಿರುವಂತಹ ಅನುಭವ ಇವರಿಗೆ ಆಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಡಿಸೆಂಬರ್ 25ರ ನಂತರ ಸಮಯವು ಇವರ ಪಾಲಿಗೆ ಕತ್ತಲ ಸುರಂಗದ ಕೊನೆಯಲ್ಲಿ ಕಾಣುವಂತಹ ಆಶಾ ಕಿರಣದಂತೆ ಗೋಚರಿಸುತ್ತಿದೆ. ಗ್ರಹಗತಿಗಳ ಬದಲಾವಣೆಯು ಇವರ ಬದುಕಿನಲ್ಲಿ ಮತ್ತೆ ಧರ್ಮ, ನ್ಯಾಯವನ್ನ ಸ್ಥಾಪಿಸಲು ಸಜ್ಜಾಗಿದೆ. ಈ ಬದಲಾವಣೆಯು ಕೇವಲ ಸಮಯದ ಬದಲಾವಣೆಯಲ್ಲ,
ಇದು ಒಬ್ಬ ವ್ಯಕ್ತಿಯ ಮೂಲಕ ಇವರ ಬದುಕನ್ನು ಪ್ರವೇಶ ಮಾಡುವಂತಹ ವಿಶೇಷವಾದ ಒಂದು ಶಕ್ತಿಯ ಒಂದು ಮಾರ್ಗದರ್ಶನವಾಗಿದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ತೊಂದರೆಗಳು, ಕಷ್ಟಗಳು ದೂರವಾಗುತ್ತೆ. ಏನೇ ಬಂದರೂ ನಾನೊಬ್ಬನೇ ಎದುರಿಸುತ್ತೇನೆ ಎನ್ನುವಂತಹ ಛಲ ಬರುತ್ತೆ. ಇಷ್ಟು ದಿನ ಅವರು ಅನುಭವಿಸಿದಂತಹ ಒಂಟಿತನ ಮತ್ತು ಮಾನಸಿಕ ಒತ್ತಡಕ್ಕೆ ಈಗ ಮುಕ್ತಿ ಸಿಗುವ ಕಾಲ ಬಂದಿದೆ. ಡಿಸೆಂಬರ್ 25ರ ನಂತರ ದೈವ ಇಚ್ಛೆಯಂತೆ ಒಬ್ಬ ವ್ಯಕ್ತಿ ಇವರ ಬದುಕಿಗೆ ಬಂದು ಇವರ ಹೋರಾಟಕ್ಕೆ ಹೆಗಲು ಕೊಡುತ್ತಾರೆ. ಆ ವ್ಯಕ್ತಿಯ ಆಗಮನವು ಧನಸ್ಸು ರಾಶಿಯವರ ಬದುಕಿನಲ್ಲಿ ನಡೆಯುವಂತಹ ಒಂದು ಮಹತ್ತರವಾದ ಬದಲಾವಣೆಯಾಗಿದೆ. ಇದುವರೆಗೂ ಯಾರು ಇವರನ್ನು ಅರ್ಥ ಮಾಡಿಕೊಳ್ಳದೆ ದೂರ ಸರಿದಿದ್ದರೋ ಅವರೇ ಈಗ ಇವರ ಕಡೆಗೆ ತಿರುಗಿ ನೋಡುವಂತಹ ಪವಾಡ ಈ ವ್ಯಕ್ತಿಯಿಂದ ನಡೆಯುತ್ತೆ. ಈ ವ್ಯಕ್ತಿಯು ಧನಸ್ಸು ರಾಶಿಯವರ ಪಾಲಿಗೆ ಕೇವಲ ಸ್ನೇಹಿತರಲ್ಲ, ಅದು ದೇವರೇ ಕಳಿಸಿದಂತಹ ಮಾರ್ಗದರ್ಶಕ. ಈ ಸಮಯದಲ್ಲಿ ಧನಸ್ಸು ರಾಶಿಯವರು ಗಮನಿಸಬೇಕಾಗಿರುವಂತಹ ಮುಖ್ಯ ವಿಷಯವೆಂದರೆ ತಮ್ಮ ಕೋಪ ಮತ್ತು ಆತುರವನ್ನು ನಿಯಂತ್ರಿಸೋದು. ಧನಸ್ಸು ರಾಶಿಯವರು ಸಿಟ್ಟು ಬಂದರೆ ಹಿಂದು ಮುಂದೆ ನೋಡೋದಿಲ್ಲ. ಆ ಕ್ಷಣದ ಸಿಟ್ಟಿನಿಂದ ಅವರು ಅನೇಕ ಒಳ್ಳೆಯ ಅವಕಾಶವನ್ನ ಮತ್ತು ವ್ಯಕ್ತಿಗಳನ್ನ ಕಳೆದುಕೊಂಡಿರಬಹುದು. ಆದರೆ ಈಗ ಸಮಯ ಬದಲಾಗಿದೆ. ಈಗ ಬರುವ ಈ ವ್ಯಕ್ತಿ ಇವರಿಗೆ ತಾಳ್ಮೆಯ ಪಾಠವನ್ನ ಹೇಳಿಕೊಡ್ತಾರೆ. ಡಿಸೆಂಬರ್ 25ರ ನಂತರ ಗ್ರಹಗಳ ಸಂಚಾರವು ಇವರಿಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಆ ಶಾಂತಿಗೆ ಕಾರಣವಾಗುವವರು ಆ ವಿಶೇಷವಾದ ವ್ಯಕ್ತಿ. ಅವರ ಪ್ರಭಾವದಿಂದ ಧನಸ್ಸು ರಾಶಿಯವರು ತಮ್ಮ ಬದುಕಿನ ಗುರಿಯನ್ನ ಸ್ಪಷ್ಟವಾಗಿ ಕಾಣಲು ಪ್ರಾರಂಭಿಸುತ್ತಾರೆ. ಇಷ್ಟು ದಿನ ಮನಸ್ಸಿನಲ್ಲಿದ್ದ ಗೊಂದಲಗಳು ಮಂಜಿನಂತೆ ಕರಗಿ ಹೋಗುತ್ತವೆ. ಈ ಬದಲಾವಣೆಯು ಅವರ ಬದುಕಿನಲ್ಲಿ ನಡೆಯುವ ಒಂದು ಪವಾಡವೇ ಸರಿ. ಧನಸ್ಸು ರಾಶಿಯವರ ಬದುಕನ್ನು ಬದಲಾಯಿಸುವ ಆ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ಸಹಜವಾಗಿಯೇ ಬೀಳುತ್ತದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಧನಸ್ಸು ರಾಶಿಯವರು ಜ್ಞಾನ ಮತ್ತು ವಿದ್ವತ್ತನ್ನು ಗೌರವಿಸುವಂತವರು. ಆದ್ದರಿಂದ ಇವರ ಬದುಕಿಗೆ ಬರುವ ವ್ಯಕ್ತಿಯು ಬಹಳ ಬುದ್ಧಿವಂತ ಮತ್ತು ಅನುಭವಿ ವ್ಯಕ್ತಿಯಾಗಿರ್ತಾರೆ. ಈ ವ್ಯಕ್ತಿ ನಿಮ್ಮ ಗುರುಗಳಾಗಿರಬಹುದು ಅಥವಾ ನಿಮ್ಮ ಕೆಲಸದಲ್ಲಿ ಮೇಲಾಧಿಕಾರಿಗಳಾಗಿರಬಹುದು. ನಿಮ್ಮನ್ನ ವಿಶೇಷತೆಯಿಂದ ಒಂದು ಮಹತ್ವಪೂರ್ಣ ಹೆಜ್ಜೆಯನ್ನು ಇರಿಸೋಕೆ ಬಂದಿರುವಂತಹ ಶಕ್ತಿಪೂರ್ಣವಾದ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮನ್ನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗ್ತಾರೆ. ಅದರಲ್ಲಿ ಭಾಗವಹಿಸುವಂತೆ ನಿಮಗೆ ಪ್ರೇರೇಪಣೆಯನ್ನು ನೀಡ್ತಾರೆ. ನಿಮ್ಮ ಮನಸ್ಸನ್ನ ಧ್ಯಾನ, ಯೋಗ ಈ ರೀತಿಯಾದ ಕೆಲವು ಕೆಲಸದ ಕಡೆಗೆ ಮನಸ್ಸನ್ನ ವಿನಿಯೋಗಗೊಳಿಸೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಎಲ್ಲವನ್ನ ಮಾಡುವಂತ ಶಕ್ತಿ ಸಾಮರ್ಥ್ಯ ಇದೆ ಎಂದು ನಿಮಗೆ ತೋರಿಸಿಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಂಥದೇ ಕಲಹಗಳು, ಮನಸ್ತಾಪಗಳು, ಆಸ್ತಿ ವಿಚಾರಕ್ಕೆ ಇರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡ್ತಾರೆ. ಒಟ್ಟಾರೆಯಾಗಿ ಇವರು ನಿಮಗೆ ಜೀವನದಲ್ಲಿ ಒಂದು ಪ್ರೇರೇಪಣೆ, ಶಕ್ತಿ ಮತ್ತು ಜೀವನದ ಉತ್ಸಾಹವನ್ನ ತಿಳಿಸಿಕೊಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ವ್ಯಕ್ತಿ ಬಂದ ನಂತರ ಧನಸ್ಸು ರಾಶಿಯವರಿಗೆ ತಂದೆಯ ಕಡೆಯ ಸಂಬಂಧದವರಿಗೆ ಕೆಲವೊಮ್ಮೆ ವೈಮನಸ್ಸು ಬರಬಹುದು, ಸಹಜ. ಆದರೆ ಈ ವ್ಯಕ್ತಿಯ ಪ್ರಭಾವದಿಂದ ಆ ಸಂಬಂಧಗಳು ಸುಧಾರಿಸುತ್ತವೆ. ಈ ವ್ಯಕ್ತಿ ನಿಮ್ಮ ಕುಟುಂಬದ ಕೀರ್ತಿಯನ್ನು ಹೆಚ್ಚಿಸುತ್ತಾರೆ. ಸಮಾಜದಲ್ಲಿ ನಿಮ್ಮ ಗೌರವ, ಕುಟುಂಬಕ್ಕೆ ಇದ್ದ ಗೌರವವನ್ನು ಮರಳಿ ತಂದುಕೊಡ್ತಾರೆ. ನಿಮ್ಮ ಕಷ್ಟ ಕಾಲದಲ್ಲಿ ಈ ವ್ಯಕ್ತಿ ಬೆನ್ನೆಲುಬಾಗಿ ನಿಂತುಕೊಳ್ತಾರೆ. ಒಟ್ಟಿನಲ್ಲಿ ಡಿಸೆಂಬರ್ 25ರ ನಂತರ ನಿಮ್ಮ ಮನೆಯಲ್ಲಿ ನಂದನವನದಂತೆ ಸುಂದರವಾಗಿರಲು ಮತ್ತು ಶಾಂತಿ ನೆಲೆಸಲು ಈ ವ್ಯಕ್ತಿಯೇ ಮುಖ್ಯ ಕಾರಣವಾಗ್ತಾರೆ. ಇದು ದೇವರು ನಿಮ್ಮ ಕುಟುಂಬಕ್ಕೆ ನೀಡಿರುವಂತಹ ವರ ಎಂದು ನೀವು ಭಾವಿಸಬಹುದು. ಡಿಸೆಂಬರ್ 25ರ ನಂತರ ನಿಮ್ಮ ಬದುಕಿಗೆ ಬರುವ ಈ ವಿಶೇಷವಾದ ವ್ಯಕ್ತಿಯನ್ನ ಗುರುತಿಸೋದು ಧನಸ್ಸು ರಾಶಿಯವರಿಗೆ ಬಹಳ ಮುಖ್ಯ. ಧನಸ್ಸು ರಾಶಿಯವರು ಸ್ವಾಭಾವಿಕವಾಗಿ ಜ್ಞಾನ ಮತ್ತು ಸತ್ಯವನ್ನು ಪ್ರೀತಿಸುವವರು. ಆದ್ದರಿಂದ ಈ ವ್ಯಕ್ತಿಯು ನಿಮ್ಮ ಬಳಿಗೆ ಬಂದಾಗ ಅವರ ಮಾತಿನಲ್ಲಿ ಪಾಂಡಿತ್ಯ ಮತ್ತು ಜೀವನದ ಅನುಭವ ಎದ್ದು ಕಾಣುತ್ತದೆ. ಇವರು ಮಾತನಾಡುವಾಗ ಸುಮ್ಮನೆ ಹರಟೆ ಹೊಡೆಯುವುದಿಲ್ಲ, ಬದಲಿಗೆ ಪ್ರತಿಯೊಂದು ಮಾತಿಗೂ ತೂಕವಿರುತ್ತದೆ ಎಂದು ಗುರುತಿಸಲು ಇರುವಂತಹ ಮುಖ್ಯ ಲಕ್ಷಣ. ನಿಮಗೆ ಸುಳ್ಳು ಭರವಸೆಗಳನ್ನು ನೀಡೋದಿಲ್ಲ. ಕಹಿ ಸತ್ಯವನ್ನಾದರೂ ಸರಿ ನೇರವಾಗಿ ನಿಮ್ಮ ಮುಖಕ್ಕೆ ಹೇಳುತ್ತಾರೆ. ಯಾರು ನಿಮ್ಮ ತಪ್ಪುಗಳನ್ನು ಕಂಡಾಗ ಅದನ್ನು ತಿದ್ದಿ ನಿಮ್ಮ ಸರಿಯಾದ ಮಾರ್ಗದರ್ಶನ ನೀಡ್ತಾರೋ ಮತ್ತು ಯಾರು ನಿಮ್ಮ ಹೇಳಿಕೆಗಾಗಿ ಸ್ವಾರ್ಥವಿಲ್ಲದೆ ಶ್ರಮಿಸುತ್ತಾರೋ ಅವರೇ ಆ ವ್ಯಕ್ತಿ. ನಿಮ್ಮ ಬಳಿ ಬಂದಾಗ ನಿಮಗೆ ಒಬ್ಬ ಗುರು ಅಥವಾ ಮಾರ್ಗದರ್ಶನ ಸಿಕ್ಕಿದಂತೆ ಅನುಭವವಾಗುತ್ತದೆ. ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಇವರ ಬಳಿ ಉತ್ತರವಿರುತ್ತದೆ. ಆದರೆ ಧನಸ್ಸು ರಾಶಿಯವರು ಇಲ್ಲಿ ಕೆಲವೊಂದಿಷ್ಟು ಕಠಿಣವಾದ ಎಚ್ಚರಿಕೆಯನ್ನು ಪಾಲಿಸಬೇಕು. ನಿಮ್ಮ ಕೋಪವನ್ನು ದೂರ ಮಾಡಿಕೊಳ್ಬೇಕು. ನಿಮ್ಮ ದೊಡ್ಡ ದೌರ್ಬಲ್ಯ ಅಂದರೆ ಎಲ್ಲ ರೀತಿಯ ದುರಂಕಾರ, ನೇರ ನುಡಿ, ಕೆಲವೊಮ್ಮೆ ನನಗೆ ಎಲ್ಲ ಗೊತ್ತು ಎನ್ನುವಂಥ ಭಾವನೆ ಇರುತ್ತದೆ. ಡಿಸೆಂಬರ್ 25ರ ನಂತರ ನಿಮ್ಮ ಬದುಕಿಗೆ ಬರುವ ಈ ವ್ಯಕ್ತಿಯ ಮುಂದೆ ನೀವು ದುರಂಕಾರವನ್ನು ತೋರಿಸಬಾರ್ದು. ಅವರು ನಮಗೆ ಸಲಹೆ ನೀಡಿದಾಗ ನಾನು ನಿಮಗಿಂತ ಬುದ್ಧಿವಂತ ಎಂದು ವಾದ ಮಾಡಲು ಹೋಗಬೇಡಿ. ಪ್ರಪಂಚದಲ್ಲಿ ಎಷ್ಟೇ ತಿಳಿದುಕೊಂಡರೂ ಕೂಡ ಹೊಸದಾಗಿ ಕಲಿಯುವಂತಹ ಎಷ್ಟೊಂದು ವಿಷಯಗಳಿರುತ್ತದೆ. ಗುರುವಿನ ಮುಂದೆ ಶಿಷ್ಯನಂತೆ ವಿನಯದಿಂದ ವರ್ತಿಸಿದರೆ ಮಾತ್ರ ನೀವು ವಿದ್ಯೆ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯ. ಹಾಗೆ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿರಬೇಕು. ಕೋಪ ಬಂದಾಗ ನೀವು ಆಡುವ ಮಾತುಗಳು ಈ ವ್ಯಕ್ತಿಯ ಮನಸ್ಸಿಗೆ ಘಾಸಿ ಮಾಡಬಹುದು. ಒಮ್ಮೆ ಈ ವ್ಯಕ್ತಿ ನಿಮ್ಮಿಂದ ದೂರವಾದರೆ ಮತ್ತೆ ಸಿಗೋದು ಕಷ್ಟ. ಇನ್ನೊಂದು ಮುಖ್ಯವಾದ ಎಚ್ಚರಿಕೆ ಅಂದರೆ ಆತುರ ಪಡಬಾರ್ದು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಯೋಚನೆ ಮಾಡಬೇಕು. ಧನಸ್ಸು ರಾಶಿಯವರು ಫಲಿತಾಂಶಕ್ಕಾಗಿ ಕಾಯುವಂತಹ
ತಾಳ್ಮೆ ಹೊಂದಿರೋದಿಲ್ಲ. ಈ ವ್ಯಕ್ತಿಯು ನಿಮಗೆ ದಾರಿ ತೋರಿಸಿದ ತಕ್ಷಣವೇ ಯಶಸ್ಸು ಸಿಗಬೇಕು ಎಂದು ಬಯಸಬೇಡಿ. ಒಳ್ಳೆಯ ಕೆಲಸಗಳಿಗೆ ಸಮಯ ಬೇಕಾಗುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಈ ವ್ಯಕ್ತಿಯು ನಿಮ್ಮನ್ನು ಪರೀಕ್ಷಿಸಲು ಕೆಲವು ಕಠಿಣ ಕೆಲಸಗಳನ್ನು ನೀಡಬಹುದು. ಆಗ ನೀವು ಸೋಮಾರಿತನವನ್ನು ಮಾಡದೆ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡಬೇಕು. ಉದಾಸೀನ ಮನೋಭಾವವನ್ನು ನಿಮ್ಮ ದೊಡ್ಡ ಶತ್ರು. ಈ ವ್ಯಕ್ತಿಯನ್ನು ಕೇವಲ ಲಾಭಕ್ಕಾಗಿ ಬಳಸಿಕೊಳ್ಳದೆ ನಿಮ್ಮ ಜೀವನದ ವಿಶೇಷವಾದ ಗುರಿಗಳನ್ನು ತಲುಪಲು ಮಾರ್ಗದರ್ಶನವನ್ನು ಪಡೆದುಕೊಳ್ಳಲು ಗೌರವಿಸಬೇಕು. ನೀವು ಎಷ್ಟು ಪ್ರಾಮಾಣಿಕವಾಗಿರ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಬದುಕು ಬದಲಾಗುತ್ತದೆ. ಅಂತಿಮವಾಗಿ ಹೇಳೋದಾದರೆ ಧನಸ್ಸು ರಾಶಿಯವರ ಪಾಲಿಗೆ ಡಿಸೆಂಬರ್ 25 ಒಂದು ಜ್ಞಾನೋದಯದ ದಿನವಾಗಿದೆ. ಗ್ರಹಗಳ ಬದಲಾವಣೆ ಮತ್ತು ಈ ವ್ಯಕ್ತಿಯ ಆಗಮನದಿಂದ ನಿಮ್ಮ ಬದುಕಿನಲ್ಲಿ ಇದ್ದ ಅಜ್ಞಾನ ಕತ್ತಲೆ ಸರಿದು ಜ್ಞಾನದ ಬೆಳಕು ಮೂಡುತ್ತೆ. ಇಷ್ಟು ದಿನ ನೀವು ಅನುಭವಿಸಿದ ಸೋಲು ಮತ್ತು ಅವಮಾನಗಳಿಗೆ ಈಗ ಕಾಲವೇ ಉತ್ತರ ನೀಡುತ್ತೆ. ಪವಾಡ ಎಂದರೆ ನಿಮ್ಮ ಬದುಕಿನ ಗುರಿ ನಿಮಗೆ ಸ್ಪಷ್ಟವಾಗುವುದೇ ದೊಡ್ಡ ಪವಾಡ. ನಿಮ್ಮ ಬದುಕಿಗೆ ಬರುವ ಆ ವ್ಯಕ್ತಿಯನ್ನ ದೇವರ ಪ್ರತಿನಿಧಿಯಂತೆ ಬಂದು ನಿಮ್ಮನ್ನು ಕೈ ಹಿಡಿಯುತ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನೀವು ಕೇವಲ ಹಣ ಸಂಪಾದಿಸೋದಿಲ್ಲ, ಬದಲಾಗಿ ಸಮಾಜದಲ್ಲಿ ದೊಡ್ಡ ಹೆಸರನ್ನು ಪಡೆಯುತ್ತೀರಾ. ಈ ವ್ಯಕ್ತಿಯ ಪ್ರಭಾವದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ನೀವು ಅಂದುಕೊಂಡಿದ್ದ ಎಲ್ಲ ಕನಸುಗಳು ನನಸಾಗುತ್ತೆ. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ ಮತ್ತು ಸಮೃದ್ಧವಾದ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ನಿಮ್ಮ ಬದಲಾವಣೆಯಾದ ನಡವಳಿಕೆ ಮತ್ತು ಆ ವ್ಯಕ್ತಿಯ ಮೇಲಿನ ಗೌರವ. ದೈವ ಬಲವಿಲ್ಲದೆ ನಾವು ಒಂದು ಹೆಜ್ಜೆಯನ್ನು ಇಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಬದುಕಿಗೆ ಬರುವಂತಹ ಈ ವ್ಯಕ್ತಿಯನ್ನು ಗೌರವಿಸಿ ಮತ್ತು ಗುರುರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಗುರುಗಳನ್ನು ನೀವು ಯಾವಾಗಲೂ ಸ್ಮರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ತಪ್ಪು ನಡೆಯುತ್ತಿರುವಾಗ ಅದರಿಂದ ಹೊರಬರೋಕೆ ಮಾರ್ಗಗಳು ಸಿಗ್ತಾ ಹೋಗುತ್ತೆ. ಇದು ನಿಮ್ಮ ಪಾಲಿನ ಸುವರ್ಣ ಅಧ್ಯಾಯ. ನಿಮ್ಮಲ್ಲಿರುವ ಪ್ರತಿಭೆಗೆ ತಕ್ಕ ವೇದಿಕೆ ಸಿಗುವ ಸಮಯ ಇದಾಗಿದೆ. ಹಳೆಯ ನೋವುಗಳನ್ನು ಮರೆತು ಹೊಸ ಉತ್ಸಾಹದಿಂದ ಮುನ್ನಡೆಯಿರಿ. ನಿಮ್ಮ ಜೊತೆ ಆ ವ್ಯಕ್ತಿ ಮತ್ತು ದೇವರ ರಕ್ಷಣೆ ಸದಾ ಇರುತ್ತದೆ. ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನಡೆಯುವ ನಿಮಗೆ ಸೋಲು ಎಂಬುದೇ ಇರೋದಿಲ್ಲ. ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿನ ಕಡೆಗೆ ಸಾಗಲಿ ಮತ್ತು ನಿಮ್ಮ ಬಾಳು ಅರ್ಥಪೂರ್ಣವಾಗಲಿ. ನಿಮಗೆ ಸಿಗುವಂತಹ ಸಂಪೂರ್ಣವಾದ ಅವಕಾಶದಿಂದ ನಿಮ್ಮ ಬಾಳು ಮತ್ತು ಕೆಲವರ ಬಾಳು ಬೆಳಗಾಗುವ ಸಂದರ್ಭ ಇದಾಗಿದೆ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಿ ನಿರ್ಗತಿಕರಿಗೆ ಸಹಾಯ ಮಾಡೋದ್ರಿಂದ ಆದಷ್ಟು ಬೇಗ ಪುಣ್ಯ ಫಲವನ್ನು ನೀವು ಬರಮಾಡಿಕೊಳ್ಳಬಹುದು. ಇಷ್ಟೆಲ್ಲ ಅದೃಷ್ಟದ ಜೊತೆಗೆ ಹೊಸದಾದ ಒಂದು ವ್ಯಕ್ತಿಯ ಆಗಮನದಿಂದ ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ಅದ್ಭುತವಾದ ಒಂದು ಪವಾಡಕ್ಕೆ ಸಜ್ಜಾಗಿ ಅಂತ ಹೇಳ್ತಾ ನಿಮಗೆಲ್ಲ ಶುಭವಾಗಲಿ ಅಂತ ಕೇಳ್ಕೊಳ್ತಾ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.